ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಮಾಸದಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. ಜೂನ್ 1ನೇ ತಾರೀಕು ಕುಜ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಒಂದು ರಾಜಗ್ರಹ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥದ್ದು ಖಂಡಿತ ಶುಭ. ಏಕೆಂದರೆ ಶನಿ ಮಹಾತ್ಮನು ಕೂಡ ಒಂದು ರಾಜಗ್ರಹವಾಗಿ ಸ್ವಕ್ಷೇತ್ರದಲ್ಲಿದ್ದಾನೆ. ಸೊ ಈ ಮಾಸಗಳಲ್ಲಿ 2 ರಾಜಗ್ರಹಗಳು ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥದ್ದು ಅತಿಶಯವಾದ ಫಲಗಳನ್ನು, ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಜೂನ್ 12ನೇ ತಾರೀಕು ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 14ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿವಸ ಜೂನ್ 14ನೇ ತಾರೀಕು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಬುಧ ಮತ್ತು ಶುಕ್ರ ಇಬ್ಬರು ಸೂರ್ಯನಿಂದ ಕೇವಲ 2 ಡಿಗ್ರಿ ವ್ಯತ್ಯಾಸದಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಂದರೆ ಅದರ ಅರ್ಥ ಅಸ್ತಂಗತರಾಗಿಯೇ ಸಂಚಾರ ಮಾಡ್ತಾರೆ. ಅದರಲ್ಲಿ ಶುಕ್ರ ಅಸ್ತ ಆಗುವಂಥದ್ದು ಧನಕಾರಕನಾಗಿ, ಕಳತ್ರಕಾರಕನಾಗಿ ಶುಕ್ರ ಅಸ್ತಂಗತನಾಗುವಂಥದ್ದು. ಸ್ವಲ್ಪ ಶುಭ ಕಾರ್ಯಗಳಿಗೆ ಶುಕ್ರನ ಬಲ ಕಡಿಮೆ ಇರುತ್ತೆ ಅಂತ ಕೂಡ ಹೇಳ್ಬೋದು. ಈ ಬದಲಾಗುವ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಸಿಂಹರಾಶಿಯವರಿಗೆ ಯೋಗಕಾರಕರಾದಂತಹ ಗ್ರಹ ಅಂದರೆ ಸ್ವತಃ ರಾಶ್ಯಾಧಿಪತಿಯಾದಂತಹ ಸೂರ್ಯ, ಗುರು ಮತ್ತು ಕುಜ, ಈ 3 ಗ್ರಹಗಳು. ಅದರಲ್ಲಿ ಗುರು ದಶಮ ಕೇಂದ್ರದಲ್ಲಿದ್ದು ಕುಜ ಸ್ವಕ್ಷೇತ್ರದಲ್ಲಿರುವಂಥದ್ದು ಬಹಳ ಶುಭ. ನೋಡಿ, ಸಾಮಾನ್ಯವಾಗಿ ನೀವು ತಿಳ್ಕೊಂಡಿರ್ತೀರ ಸಿಂಹರಾಶಿಯವರಿಗೆ ಈಗ ಗುರುಬಲ ಇಲ್ಲ ಅಂತ. ಗುರುಬಲ ಇಲ್ಲದಿದ್ದರೂ ಕೂಡ ಉಳಿದ ಗ್ರಹಗಳೆಲ್ಲ, ಏಕೆಂದರೆ ಗುರು ಒಬ್ಬನನ್ನು ಹೊರತುಪಡಿಸಿದರೆ ಉಳಿದ 8 ಗ್ರಹಗಳು ಶುಭ ಸ್ಥಾನದಲ್ಲಿ ಸಂಚಾರ ಮಾಡುವಂಥದ್ದು ಅಂತ ಹೇಳಿದರೆ ಈ ಜೂನ್ ತಿಂಗಳಲ್ಲಿ ಆಲ್ಮೋಸ್ಟ್ ಇದು ಇನ್ನೂ 1-1.5 ತಿಂಗಳ ಸಮಯ ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಗ್ರಹಗಳ ಚಲನೆ ಏನಿದೆಯೋ ಅದನ್ನು ಯಥಾವತ್ತಾಗಿ ತಿಳಿಸುವ ಪ್ರಯತ್ನ ಖಂಡಿತ ಮಾಡ್ತೇವೆ. ಹಾಗಾಗಿ ಈ ಸಮಯಗಳನ್ನು, ಈ ಮಾಸಗಳನ್ನು ಹೆಚ್ಚಾಗಿ ಪರಿಗಣನೆಗೆ ತೆಗೆದುಕೊಂಡಲ್ಲಿ ಸಿಂಹರಾಶಿಯವರು ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಬಹಳಷ್ಟು ಅಭಿವೃದ್ಧಿಗಳಿಗೆ ಇದು ಖಂಡಿತವಾಗಲೂ ಕಾರಣವಾಗುತ್ತೆ. ವೀಕ್ಷಕರೇ, 1 ವರ್ಷಗಳ ಕಾಲ ಗುರುಬಲ ಇಲ್ಲದ ಸಮಯದಲ್ಲಿ 5-6 ತಿಂಗಳು ಎಲ್ಲ ಗ್ರಹಗಳು ಶುಭ ಸ್ಥಾನಕ್ಕೆ ಬಂದು ಹೋಗುವಂಥದ್ದಿರುತ್ತೆ. ಅದರಲ್ಲೂ 4-5 ಗ್ರಹಗಳು ಶುಭ ಸ್ಥಾನಕ್ಕೆ ಬರುವಂಥದ್ದು ಎಲ್ಲೋ ಇಡೀ ವರ್ಷದಲ್ಲಿ 2-3 ತಿಂಗಳ ಕಾಲಾವಕಾಶಗಳಲ್ಲಿ ಬರುತ್ತೆ. ಅದರಲ್ಲಿ ಈ ಮಾಸ ಕೂಡ ಒಂದು ಅಂತ ಹೇಳ್ಬೋದು. ಹಾಗಾಗಿ ಸಿಂಹರಾಶಿಯವರು ಈ ಸಮಯದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಈ ಮಾಸ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು. ಲಗ್ನ ರಾಶ್ಯಾಧಿಪತಿಯಾದಂತಹ ಸೂರ್ಯ ದಶಮ ಕೇಂದ್ರದಲ್ಲಿರ್ತಾನೆ. ಸೂರ್ಯವಂಶಸ್ಥನಾದಂತಹ ಶ್ರೀರಾಮಚಂದ್ರನಿಗೆ ದಶಮದಲ್ಲಿ ಸೂರ್ಯ ಅಂತ, ಆ ರೀತಿಯಾಗಿ ಸೂರ್ಯ 10ರಲ್ಲಿರುವಂಥದ್ದು ಬಹಳ ಶುಭ ಆಗುತ್ತೆ. ಜೊತೆಗೆ ಗುರುಬ್ರಹ್ಮನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಇದು ಅಪಾರವಾದ ಕೀರ್ತಿ, ಯಶಸ್ಸು, ಮನ್ನಣೆ ಇದನ್ನೆಲ್ಲ ತಂದುಕೊಡುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ವ್ಯತ್ಯಾಸಗಳಿಗೆ ಅವಕಾಶ ಇರೋದಿಲ್ಲ. 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಭಾವದಲ್ಲಿ ರಾಹುವಿನ ಸಂಚಾರ ಒಂದು ಹೊರತುಪಡಿಸಿದರೆ ಉಳಿದ ಎಲ್ಲ ಗ್ರಹಗಳ ಚಲನೆ ಸಿಂಹರಾಶಿಯವರಿಗೆ ಅದ್ಭುತವಾಗಿದೆ. ರಾಹುವಿಗೆ ಪರಿಹಾರಾರ್ಥವಾಗಿ ಅದು ಜೂನ್ 1ನೇ ತಾರೀಕಿನ ನಂತರ ಕುಜನು ಕೂಡ ರಾಹುವಿನ ಯುತಿಯಿಂದ ಹೊರಗೆ ಬರ್ತಾನೆ. ಇದು ಶುಭವಾಗುತ್ತೆ. ಅದ್ಭುತ ಯಶಸ್ಸನ್ನು ಕೊಡೋದಕ್ಕೆ ಇದು ಕಾರಣವಾಗುತ್ತೆ. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು ಶುಭ ಸಿಂಹರಾಶಿಯವರಿಗೆ. ದುರ್ಗಾಷ್ಟೋತ್ರಗಳನ್ನು ಪಠನೆ ಮಾಡಿದರೂ ಕೂಡ ಶುಭವಾಗತ್ತೆ ಅಂತ ಹೇಳ್ಬೋದು. ಶುಕ್ರವಾರದ ದಿವಸ ದುರ್ಗಾ ಪರಮೇಶ್ವರಿಗೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಇದೆಲ್ಲ ಶುಭ. ಏಕೆಂದರೆ ರಾಹುಕೇತುಗಳು 1.5 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಅವರು ಅಷ್ಟಮಕ್ಕೆ ಬಂದಾಗ
ಸಣ್ಣ ಪುಟ್ಟ ಟೆನ್ಷನ್ಗಳನ್ನು ರಾಹು ಕೊಡ್ತಾನೆ ಇರ್ತಾನೆ, ಅಥವಾ ಏನಾದರೂ ಸಣ್ಣ ಪುಟ್ಟ ಗಾಯಗಳು ಮಾಡಿಕೊಳ್ಳೋದಕ್ಕೆ ರಾಹು ಕಾರಣನಾಗ್ತಾನೆ. ಇದಕ್ಕೆ ಒಂದು ಪರಿಹಾರ, ಮುಂದೆ ಬರುವಂಥ ಎಲ್ಲ ಮಾಸಗಳಲ್ಲಿಯೂ ಕೂಡ ರಾಹು ಅಷ್ಟಮದಲ್ಲೇ ಇರೋದರಿಂದ ದುರ್ಗಾ ಪರಮೇಶ್ವರಿ ಅಥವಾ ಚಂಡಿ ಆರಾಧನೆ ಶುಭ ಅಂತ ಹೇಳ್ಬೋದು. ಬಟ್ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ದ್ವಿತೀಯ ಭಾವವನ್ನು ವಾಕ್ಯ ಧನದಾಂಪತ್ಯ ಬಂದು ದ್ವಿತೀಯದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. 2ನೇ ಮನೆಯಲ್ಲಿ ಕೇತು, ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಬಹಳ ಶುಭ ಆಗುತ್ತೆ. ಗಣಪತಿಯ ದರ್ಶನ ಮಾಡಿದರೆ ವಿಶೇಷ ಧನಾಗಮನಗಳಿಗೆ ಅವಕಾಶ ಆಗುತ್ತೆ ಅಂತ ಕೂಡ ಹೇಳ್ಬೋದು. 2ನೇ ಮನೆಯ ಅಧಿಪತಿಯಾದಂತಹ ಬುಧನು ಕೂಡ ದಶಮ ಕೇಂದ್ರದಲ್ಲಿ ಬುಧಾದಿತ್ಯ ಯೋಗದಲ್ಲಿರ್ತಾನೆ. ಈ ತಿಂಗಳ ಮಧ್ಯಭಾಗದ ನಂತರ ಏಕಾದಶ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಅನಿರೀಕ್ಷಿತ ಧನಾಗಮನಗಳಿಗೆ ಸಿಂಹರಾಶಿಯವರಿಗೆ ಈ ಮಾಸ ತುಂಬ ಅವಶ್ಯಕವಾಗುತ್ತೆ. ಖಂಡಿತ ಅನುಕೂಲಗಳನ್ನು ಕೂಡ ಮಾಡಿಕೊಡುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಈ ಸಮಯದಲ್ಲಿ ಮಾಡೋದು ಖಂಡಿತ ಶುಭ. ಅದರಲ್ಲೂ ಕೂಡ 12ನೇ ತಾರೀಕಿನ ನಂತರ ಇನ್ನೂ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ನೀವು ನಿರೀಕ್ಷಿಸಿದ ಲಾಭಕ್ಕಿಂತ ಹೆಚ್ಚಿನದಾಗಿಯೇ ಪಡೆಯುವಂಥ ಮಾಸ ಇದು ಅಂತ ಕೂಡ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಾಕ್ಯಗಳಿಂದ ಯಶಸ್ಸು, ಅಂದರೆ ನಿಮ್ಮ ಮಾತಿಗೆ ಒಂದು ವೆಯ್ಟ್ ಬರುತ್ತೆ. ಯಾವುದೇ ನಿಷ್ಠುರಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಅತಿ ಉತ್ತಮವಾದಂತಹ ಸಮಯ. ಕುಟುಂಬದಲ್ಲಿ ಬಂಧು ಮಿತ್ರರ ಸಹಕಾರ, ಸಾಮರಸ್ಯ ಇದೆಲ್ಲ ಅದ್ಭುತವಾಗಿರುತ್ತೆ ವೀಕ್ಷಕರೇ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, 3ರ ಅಧಿಪತಿಯಾದಂತಹ ಶುಕ್ರನು ಕೂಡ ಸ್ವಕ್ಷೇತ್ರದಲ್ಲಿರ್ತಾನೆ. ಭ್ರಾತೃಕಾರಕ ಕುಜನು ಕೂಡ ಸ್ವಕ್ಷೇತ್ರದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಸೋದರಿಕಾರಕ ಬುಧನು ಕೂಡ ಬುಧಾದಿತ್ಯ ಯೋಗದಲ್ಲಿರ್ತಾನೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಶುಭ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ನಡುವೆ ಯಾವುದೇ ವ್ಯವಹಾರಗಳಿದ್ದರೂ ಕೂಡ ಈ ಸಮಯದಲ್ಲಿ ಅದನ್ನು ಮುಗಿಸ್ಕೊಳ್ಳೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಅಂದರೆ ಸಾಮರಸ್ಯ ಹೆಚ್ಚಾಗುತ್ತೆ. ಅದೆಲ್ಲ ಪ್ರೋಗ್ರೆಸಿವ್ ಆಗಿ ಒಂದು ಗುರಿ ಮುಟ್ಟೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಅಥವಾ ಅತಿಶಯವಾಗಿ ಯಾವುದಾದ್ರೂ ಹಣದ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರೂ ಕೂಡ ಈ ಮಾಸದಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ. ಏಕೆಂದರೆ ಧನಸ್ಥಾನದ ಮೇಲೆ ಗುರುದೃಷ್ಟಿ ಇದೆ. ಧನಾಧಿಪತಿ ಏಕಾದಶಕ್ಕೆ ಬರ್ತಾನೆ. ಧನಕಾರಕ ಶುಕ್ರನು ಕೂಡ ಏಕಾದಶಕ್ಕೆ ಬರ್ತಾನೆ. ಇವೆಲ್ಲ ಅತಿಶಯ ಶುಭವಾಗುತ್ತೆ. ಯಶಸ್ಸನ್ನು ಕಾಣ್ತೀರ ವೀಕ್ಷಕರೇ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತವೆ. ಭೂಮಿಕಾರಕ ಕುಜ ಚತುರ್ಥಾಧಿಪತಿಯಾಗಿ ಭಾಗ್ಯದಲ್ಲಿ ಸ್ವಕ್ಷೇತ್ರದಲ್ಲಿರ್ತಾನೆ. ಪಿತ್ರಾರ್ಜಿತ ಆಸ್ತಿಗಳು ಅದನ್ನು ಊರ್ಜಿತ ಮಾಡಿಕೊಳ್ಳಲಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಅಥವಾ ಅದು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಇದು ಶುಭ ಸಮಯ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಪಡೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಗೆ ಖಂಡಿತ ಈ ಸಮಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಭೂಮಿಯಿಂದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಪ್ರಾಪರ್ಟಿ ಖರೀದಿ ಮಾಡುವಂಥ ವಿಚಾರ, ಮನೆ ಕಟ್ಟೋದು, ಇದೆಲ್ಲ ಈ ಸಮಯದಲ್ಲಿ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ 4th ಹೌಸ್ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ, ಕುಜನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ, ಸ್ಥಾನಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ. ಇವೆಲ್ಲ ಅದ್ಭುತ ಲಾಭಗಳನ್ನು ತಂದುಕೊಡುವಂತಹ ಸಮಯ. ನೆಗೆಟಿವ್ಗಳನ್ನು ಹೇಗೆ ಹೇಳ್ತೀವೋ ಹಾಗೆ ಪಾಸಿಟಿವ್ಗಳಿದ್ದಾಗ ಅದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡುವ ಪ್ರಯತ್ನ ಮಾಡ್ತೇವೆ. ಯಾಕೆಂದರೆ ನೀವು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ ಅನ್ನುವ ಉದ್ದೇಶದಿಂದ. ಇವೆಲ್ಲ ಅದ್ಭುತವಾದಂತಹ ಸಮಯ. ಈ ಸಮಯದಲ್ಲಿ ಯಾವುದಾದ್ರೂ ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿದ್ದರೆ ಈಗ ಅದನ್ನು ಮುಂದುವರಿಸಿದರೆ ಖಂಡಿತ ಸಕ್ಸಸ್ ಆಗುತ್ತೆ. ಸುಮ್ಮನೆ ಒಂದು ಪ್ರಯತ್ನ ಅಂತ ಮಾಡಿದರೂ ಕೂಡ ಅದರ ಬಗ್ಗೆ ನಿಮಗೆ ನಿರೀಕ್ಷೆ ಇಲ್ಲದೇ ಇದ್ದರೂ ಕೂಡ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಗುರುಬಲ ಇಲ್ಲದಿದ್ದಾಗ ಇಂತಹ ಪರಾಕ್ರಮ ಗ್ರಹಗಳೆಲ್ಲ ಶುಭ ಸ್ಥಾನದಲ್ಲಿ ಬಂದಾಗ ಪ್ರಯತ್ನ ಮಾಡಿದರೆ ಆ ಒಂದು ಗುರುಬಲದ ಕೊರತೆ ಇದ್ದಾಗಲೂ ಕೂಡ ನಿಮ್ಮ ಕೆಲಸಗಳನ್ನು ಹೇಗೆ ಸಾಕಾರಗೊಳಿಸ್ಕೊಳ್ಬೇಕು ಅಥವಾ ಅದನ್ನು ಸಕ್ಸಸ್ ಮಾಡಿಕೊಳ್ಬೇಕು ಅಂದರೆ ಇಂತಹ ಮಾಸಗಳು ಅತ್ಯಂತ ಅವಶ್ಯಕವಾಗುತ್ತೆ. ಸಿಂಹರಾಶಿಯವರಿಗೆ ಬಹಳ ಶುಭ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭವಾಗುತ್ತೆ. ಅವರ ಸಕ್ಸಸ್ಸನ್ನು ನೋಡಿ ಸಂತೋಷ ಪಡುವಂತಹ ಸಮಯ. ವಿಶೇಷವಾದಂತಹ ಸ್ಥಾನಮಾನ, ಗೌರವ, ಪ್ರತಿಷ್ಠೆ ಇದೆಲ್ಲ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಾಹನ ಖರೀದಿ ಮಾಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಪಡ್ಕೊಳ್ತೀರಾ. ವಿಶೇಷವಾಗಿ ವಾಹನ, ಆಸ್ತಿಪಾಸ್ತಿಗಳು ಇದನ್ನೆಲ್ಲ ಅಭಿವೃದ್ಧಿ ಪಡಿಸ್ಕೊಳ್ಳುವಂತಹ ಸಮಯ.
5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಪಂಚಮಾಧಿಪತಿ ಗುರು ಕರ್ಮಸ್ಥಾನದಲ್ಲಿದ್ದಾನೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ ಇದೆಲ್ಲ ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಶುಭ ಫಲ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ರಾಜಗ್ರಹಗಳು, ಪುರುಷ ಗ್ರಹಗಳೆಲ್ಲ ಸ್ವಕ್ಷೇತ್ರದಲ್ಲಿದ್ದರೆ ಅತಿಶಯವಾದ ಲಾಭಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಪುತ್ರ ಸಂತಾನ ಶುಭ ಫಲ ಅಂತ ಕೂಡ ಹೇಳ್ಬೋದು. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿ ಶನಿ ಸಪ್ತಮದಲ್ಲಿದ್ದಾನೆ. ಯಾವುದೇ ಶತ್ರು ಬಾಧೆಗಳಿಗೆ ಅವಕಾಶ ಇರೋದಿಲ್ಲ. ಗುರು ಕರ್ಮಸ್ಥಾನದಲ್ಲಿದ್ದಾನೆ. ಜನ್ಮರಾಶಿಯಿಂದ ಕೇಂದ್ರದಲ್ಲಿ ಗುರು ಬಂದಾಗ ಅಥವಾ ಲಗ್ನದಿಂದ ಕೇಂದ್ರದಲ್ಲಿ ಚಂದ್ರ ಬಂದಾಗ, ಚಂದ್ರನಿಂದ ಕೇಂದ್ರದಲ್ಲಿ ಗುರು ಬಂದಾಗ ಅದನ್ನು ಗಜಕೇಸರಿ ಯೋಗ ಅಂತ ಹೇಳ್ತೇವೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ವೃಥಾ ಪ್ರಯಾಣಗಳು ಸ್ವಲ್ಪ ಹೆಚ್ಚಾಗುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ವಿದೇಶ ಪ್ರಯಾಣ ಇದೆಲ್ಲ ಶುಭವಾಗುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮದಲ್ಲಿ ಶನಿ ಸಂಚಾರ ಆಗುವಂಥದ್ದು ದಂಪತಿಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡುತ್ತೆ. ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಕಾಲಿನ ಮೂಳೆಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳಿಗೆ ಶನಿ ಸ್ವಲ್ಪ ಕಾರಣನಾಗ್ತಾನೆ. ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂದರೆ, ಏಕೆಂದರೆ ಶನಿ ದೃಷ್ಟಿ ಅನ್ನುವಂಥದ್ದು ಸಿಂಹಲಗ್ನ, ಸಿಂಹರಾಶಿಯವರಿಗೆ ಲಗ್ನ ರಾಶಿಯ ಮೇಲೆ ಬೀಳುತ್ತೆ. ಜೊತೆಗೆ ಅಷ್ಟಮದಲ್ಲಿ ರಾಹು ಇರ್ತಾನೆ. ಈ ಎರಡೂ ಶನಿ ಮತ್ತು ರಾಹುವಿನ ಸಂಚಾರ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡುತ್ತೆ. ಇದಕ್ಕೆ ಈಶ್ವರನ ದರ್ಶನ ಮಾಡಿ ರುದ್ರಾಭಿಷೇಕ, ಭಸ್ಮಾರ್ಚನೆ ಅಥವಾ ಬಿಲ್ಪತ್ರೆಯನ್ನು ಸಮರ್ಪಣೆ ಮಾಡುವಂಥದ್ದು ಶುಭವಾಗುತ್ತೆ. ಆಂಜನೇಯನ ದರ್ಶನ ಮಾಡಿ ಹನುಮಾನ್ ಚಾಲಿಸ ಕೇಳುವಂಥದ್ದು ಇವೆಲ್ಲ ಶುಭ. ಆಂಜನೇಯನಿಗೆ ತುಳಸಿಯಲ್ಲಿ ಅರ್ಚನೆ ಮಾಡುವಂಥದ್ದು, ವಿಳ್ಯದೆಲೆ ಹಾರ ಸಮರ್ಪಣೆ ಮಾಡುವಂಥದ್ದು ಇದೆಲ್ಲ ಸಿಂಹರಾಶಿಯವರಿಗೆ ಅವಶ್ಯಕವಾಗುತ್ತೆ. ಅದರಲ್ಲೂ ಕೂಡ ದಂಪತಿಗಳಲ್ಲಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ವಿವಾಹದ ಅಂಚಿನಲ್ಲಿರುವವರಿಗೆ ಶನಿ ಮಹಾತ್ಮ ಅನವಶ್ಯಕವಾಗಿ ವಿವಾಹ ಇಂಥದ್ದನ್ನು ಮಂದಗತಿಯಲ್ಲಿ ಸಾಗುವ ರೀತಿಯಲ್ಲಿ ಮಾಡ್ತಾನೆ. ಆ ದೋಷಗಳಿಗೂ ಕೂಡ ಈ ಒಂದು ಸಣ್ಣ ಪರಿಹಾರ ಅದ್ಭುತವಾದ ಯಶಸ್ಸನ್ನು ಕೊಡುತ್ತೆ. ಈ ದಿಕ್ಕಿನ ಕಡೆ ಸಿಂಹರಾಶಿಯವರು ಸ್ವಲ್ಪ ಪ್ರಯತ್ನಗಳನ್ನು ಮಾಡುವಂಥದ್ದು ಶುಭವಾಗುತ್ತೆ. ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ. ಅಷ್ಟಮದಲ್ಲಿ ರಾಹುವಿನ ಸಂಚಾರ. ಅಷ್ಟಮಾಧಿಪತಿ ಗುರು ಕರ್ಮಸ್ಥಾನದಲ್ಲಿದ್ದಾನೆ. ಹಾಗಾಗಿ ಕರ್ಮದಲ್ಲಿ ಸ್ವಲ್ಪ ವೃಥಾ ಟೆನ್ಷನ್ಗಳನ್ನು ರಾಹು ಮತ್ತು ಗುರು ಇಬ್ಬರೂ ಕೂಡ ಕೊಡೋದಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಪ್ರಯಾಣಗಳು ಹೆಚ್ಚಾಗೋದಕ್ಕೆ ಅವಕಾಶಗಳಿರುತ್ತೆ. ದುರ್ಗಾರಾಧನೆ, ದುರ್ಗಾ ಪರಮೇಶ್ವರಿಯ ದರ್ಶನ ಅಷ್ಟಮ ರಾಹುವಿನ ದೋಷ ಪರಿಹಾರಕ್ಕೆ ಖಂಡಿತ ಅನುಕೂಲಗಳಾಗುತ್ತೆ. ಅಶ್ವತ್ಥ ಪ್ರದಕ್ಷಿಣೆ ಇನ್ನೂ ಹೆಚ್ಚಿನ ಪರಿಹಾರಗಳನ್ನು ಕೊಡುತ್ತೆ ವೀಕ್ಷಕರೇ. 9ನೇ ಮನೆಯನ್ನು ಭಾಗ್ಯಸ್ಥಾನ. ಭಾಗ್ಯದಲ್ಲಿ ಕುಜನ ಸಂಚಾರ ಭಾಗ್ಯೋದಯವಾಗುತ್ತೆ. ನೋಡಿ, ಸಿಂಹರಾಶಿಯವರಿಗೆ ಕುಜ ಅತ್ಯಂತ ಅವಶ್ಯಕವಾಗ್ತಾನೆ. ರುಚಕ ಯೋಗಗಳು ಸೃಷ್ಟಿಯಾಗುವಂಥದ್ದು ಕುಜನಿಂದ. ಒಬ್ಬ ರಾಜಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ, ಭಾಗ್ಯೋದಯವಾಗುತ್ತೆ. ಯಾವುದೇ ಒಂದು ಶಾಶ್ವತವಾದ ವ್ಯವಸ್ಥೆಗಳಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಪಿತ್ರಾರ್ಜಿತ ಆಸ್ತಿ, ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಖಂಡಿತ ಯಶಸ್ಸನ್ನು ಕೊಡುತ್ತೆ ವೀಕ್ಷಕರೇ. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ. ಕರ್ಮದಲ್ಲಿ 4 ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ. ರವಿ, ಬುಧ, ಶುಕ್ರ ಮತ್ತು ಗುರುವಿನ ಸಂಚಾರ. ಕರ್ಮ ಉದ್ಯೋಗದಲ್ಲಿ ವಿಶೇಷವಾದ ಸ್ಥಾನಮಾನ, ಹೆಸರು, ಕೀರ್ತಿ, ಮನ್ನಣೆ, ಪ್ರತಿಷ್ಠೆ ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಉದ್ಯೋಗದ ಪರಿವರ್ತನೆಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆಗಳೇನಾದರೂ ಇದ್ದರೆ ಈ 1-2 ಮಾಸಗಳಲ್ಲಿ ಮಾಡಿಕೊಳ್ಳುವಂಥದ್ದು ಸಿಂಹರಾಶಿಗೆ ಉತ್ತಮವಾಗುತ್ತೆ. ಸಾಧ್ಯವಾದಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋದರೆ ಅಲ್ಲೇ ಅಭಿವೃದ್ಧಿಗಳನ್ನು ಕೂಡ ಕಾಣೋದಕ್ಕೆ ಸಿಂಹರಾಶಿಯವರಿಗೆ ಸಾಧ್ಯವಾಗುತ್ತೆ ವೀಕ್ಷಕರೇ. ವಿಶೇಷವಾದಂತಹ ಸ್ಥಾನಮಾನಗಳಿಗೆ ಅವಕಾಶಗಳುಂಟು. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ, ಕೃಷಿ, ಉದ್ಯೋಗ ಇಂಥದ್ದಕ್ಕೂ ಕೂಡ ಈ ಮಾಸಗಳು ಅದ್ಭುತವಾದ ಫಲಗಳನ್ನು ಕೊಡುತ್ತೆ. ಏಕಾದಶವನ್ನು ಲಾಭಸ್ಥಾನ. ಈ ತಿಂಗಳ ಮಧ್ಯಭಾಗದ ನಂತರ ಅಂದರೆ 12ನೇ ತಾರೀಕಿನ ನಂತರ ರವಿ, ಬುಧ ಮತ್ತು ಶುಕ್ರರು ಏಕಾದಶದಲ್ಲಿ ಸಂಚಾರ ಮಾಡ್ತಾರೆ. ನಿರೀಕ್ಷೆ ಇಲ್ಲದಂತಹ ಲಾಭಗಳನ್ನು ಕೂಡ ತಂದುಕೊಡೋದಕ್ಕೆ ಈ ಮಾಸ ಸಿಂಹರಾಶಿಯವರಿಗೆ ಖಂಡಿತ ಸಾಧ್ಯವಾಗುತ್ತೆ. ಮಕ್ಕಳಿಗೆ ವಿಶೇಷವಾಗಿ ಅಭಿವೃದ್ಧಿ ಸ್ಥಾನಮಾನಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ. ಖಂಡಿತ ಶುಭ ಫಲ. ಸಂತಾನಕ್ಕೂ ಕೂಡ ವಿಶೇಷವಾದಂಥ ಅಭಿವೃದ್ಧಿಗಳನ್ನು ಕಾಣ್ತೀರಾ. ವ್ಯಯಭಾವವನ್ನು ಮೋಕ್ಷ ಸ್ಥಾನ. ವ್ಯಯಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಗುರು ಆರಾಧನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ.
ವಿಶೇಷವಾಗಿ ಈ ಮಾಸಗಳು ಇನ್ನೊಂದು 2 ತಿಂಗಳ ಕಾಲ ಸಂಪೂರ್ಣವಾಗಿ ಸಿಂಹರಾಶಿಯವರಿಗೆ ಬಹಳಷ್ಟು ಯಶಸ್ಸನ್ನು ಕೊಡುತ್ತೆ. ಎಲ್ಲ ರಾಜಗ್ರಹಗಳು ಕೂಡ ಶುಭ ಸ್ಥಾನದಲ್ಲೇ ಸಂಚಾರ ಮಾಡುವುದರಿಂದ ಈ ಮಾಸಗಳಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡ್ರೆ ಮುಂದೆ ಒಂದು ಗುರಿ ಮುಟ್ಟೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಗುರುಬಲ ಇಲ್ಲದ ಸಮಯದಲ್ಲೂ ಕೂಡ ಈ ಮಾಸಗಳು ಅತ್ಯಂತ ಅವಶ್ಯಕವಾಗುತ್ತೆ. ಈ ಮಾಸಗಳಲ್ಲಿ ಮಾಡಿದ ಪ್ರಯತ್ನ ಖಂಡಿತ ಸಕ್ಸಸ್ ಕಾಣುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.